ಜೈ ಶ್ರೀರಾಮ್. ನಮಸ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಬ್ಲಾಗು ಸಂಡೂರು ಮೈನ್ಸಲ್ಲಿ. ಸೊ ಸ್ಯಾಟರ್ಡೆ ನೈಟ್ ಬಂದ್ವಿ, ಸಂಡೇ ಲೋಡಾಗಿ ಮಂಡೇ ಮಾರ್ನಿಂಗ್ ಹೊರಟು. ಮಂಡೇ ಗೇಟ್ ಪಾಸ್ ಎಲ್ಲ ಸಿಕ್ತು. ಈಗ ಹೋಯ್ತಲ್ಲ ಆ ಗಾಡಿ ಜೊತೆ ಗೇಟ್ ಪಾಸ್ ಒಂದು ಪೆಂಡಿಂಗ್ ಇತ್ತು. ಸೊ ಹಂಗಾಗಿ ಲೇಟ್ ಆಯಿತು. ನಮ್ಮ ಗೇಟ್ ಪಾಸ್ ಏನೋ ಆಗೋಗಿತ್ತು, ಬಟ್ ಆದರೆ ಎರಡು ಗಾಡಿ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ, ಮಂಡೇ ಹೊರಡೋಣ ಅಂತ ಈವ್ನಿಂಗ್ 6 ಗಂಟೆಲಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ 6-6:30 ಆಗಿತ್ತು ಹೊರಡೋಷ್ಟೊತ್ತಿಗೆ. ತುಂಬ ಭಯಂಕರ. ಇಲ್ಲಿ ಲೆಫ್ಟಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಮೈನ್ಸು ತುಂಬ್ತಾ ಇದ್ದಾರೆ. ಸೊ ಭಯಂಕರ ಗಾಳಿ, ಮೈನ್ಸು ಧೂಳು, ಗ್ಲಾಸ್ ಎಲ್ಲ ಫುಲ್ ಬ್ಲರ್ ಆಗಿಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಏನಂದರೆ ಏನೂ ಕಾಣ್ತಾ ಇಲ್ಲ. ಸೊ ನನ್ನ ಮುಂದೆ ಆಲ್ರೆಡಿ ಆ ಗಾಡಿ ಹೋಯಿತು ನಮ್ಮ ಫ್ರೆಂಡ್ದು. ಅವ್ರ ಹಿಂದೆ ರೋಡ್ ತೋರಿಸೋದಕ್ಕೂ ಅವ್ರು ಹೋದರು, ಸೈಟ್ ಇನ್ಚಾರ್ಜು. ಸೊ ನಾವು ಹೊರಡೋಣ ಅಂದರೆ ಇವನು ಟಿಪ್ಪರವನು ಬರ್ಡ ಬಂದ. ಲೈನಾಗಿ ಟಿಪ್ಪರವ್ರು ನಿಲ್ಲಿಸಿದ್ರು. ಸೊ ನಿಮಗೆ ಎಲ್ಲ ಮನುಷ್ಯನಿಗೂ ಸೆನ್ಸ್ ಇರುತ್ತೆ, ಬಟ್ ಆದರೆ ಕಾಮನ್ ಸೆನ್ಸ್ ಇರಬೇಕು. ಅದಿಲ್ಲ ಅಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ನೋಡಿ, ಇವನು ಟಿಪ್ಪರವನು ಮಧ್ಯದ ರೋಡಲ್ಲಿ ನಿಲ್ಲಿಸಿದ್ದಾನೆ, ಹೋಗಿ ಜಾಗ ಬಿಡ್ತಾರೆ. ನಂಗೆ ಮೊದಲೇ ಗ್ಲಾಸ್ ಸರಿಯಾಗಿ ಕಾಣ್ತಾ ಇಲ್ಲ, ಕ್ಯಾಮ್ರಾನೇ ಬ್ಲರ್ ಆಗಿಬಿಟ್ಟಿದೆ. ನೋಡಿ, ನೋಡಿದ್ರೂ ಜಾಗ ಬಿಡ್ತಾಯಿಲ್ಲ. ಈ ಕಡೆ ಸ್ವಲ್ಪ ಹುಚ್ಚು ನನ್ನ ಮಕ್ಕಳು ಜಾಸ್ತಿ, ಹೆಡ್ರ್ ಥರ ಆಡೋದು, ಹೆಡ್ರ್ ಹಂಗೆ ಓಡಿಸೋದು. ಆಲ್ಮೋಸ್ಟ್ ಈ ಸಂಡೂರಲ್ಲೆಲ್ಲ ಟಿಪ್ಪರ್ ಡ್ರೈವರ್ಸ್ ಎಲ್ಲ ಸ್ವಲ್ಪ ರ್ಯಾಶೇ ಡ್ರೈವ್ ಮಾಡೋದು, ಸಿವಿಕ್ ಸೆನ್ಸ್ ಇರೋಲ್ಲ, ಹೆಂಗಂದ್ರೆ ಹಂಗೆ ಓಡಿಸ್ತಾರೆ. ಸೊ ಅವನಿಂದ ಈ ಟರ್ನಿಂಗಲ್ಲಿ ಬಂದು ಗಾಡಿ ರೋಡ್ ಸಿಗಾಕೊಂಡ್ಬಿಡ್ತು, ಗಾಡಿ ಹತ್ತಲ್ಲ. ಸೊ ಇಷ್ಟೇ ಲಾಸ್ಟು. ನೋಡಿ, ಫುಲ್ ಬ್ಲರ್ ಆಗಿದೆ, ಗ್ಲಾಸ್ ಬ್ಲರ್ ಆಗಿದೆ, ಹೋಗ್ತಾ ಇಲ್ಲ ಗಾಡಿ, ರೋಲ್ ಹೊಡಿತಾ ಇದೆ, ಫುಲ್ ಸ್ಲಿಪ್ ಆಗ್ತಿದೆ. ಸೊ ಲೋಡರ್ ತಂದು ಮತ್ತೆ ತಳ್ಕೊಟ್ರು. ಗ್ಲಾಸಿಗೆಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ವೈಪರ್ ಹಾಕ್ಕೊಂಡೆ. ಸೈಟ್ ಇನ್ಚಾರ್ಜ್ ಬಂದಿದ್ದರು, ಮತ್ತೆ ವಾಪಸ್ಸು ಫೋನ್ ಮಾಡಿದೆ. ಒಂದು ನೆಟ್ವರ್ಕ್ ಸಿಗ್ತಾ ಇಲ್ಲ, ನೋಡ್ತಾ ಇದ್ದೀರಾ, ನೀರು ಏರಿಸ್ತಾ ಇದ್ದೀನಿ ಗ್ಲಾಸಿಗೆ. ಫಸ್ಟ್ ತೋರಿಸೋದ್ನಲ್ಲ, ಅದೇ ಮೆಟೀರಿಯಲ್ ಲೋಡ್ ಮಾಡಿದ್ದು. ಅದು ಪಾಯಿಂಟ್ ವೆಯ್ಟ್ ಬರುತ್ತೆ, 30 ಟನ್ಸ್ ಟೋಟಲ್ಲು. ಗಾಡಿ ಇಲ್ಲಿ ಇರೋದು 34-35 ಟನ್ಸ್ ಬರುತ್ತೆ. ಸೊ ಅದು ಪಾಯಿಂಟ್ ವೆಯ್ಟ್ ಆಗಿರೋದ್ರಿಂದ ಹಿಂದೆ ಇಟ್ಟಿದೆ. ಸಂಡೂರು ಮೈನ್ಸಲ್ಲಿ ಏನಪ್ಪ ಅಂದರೆ, ಈ ಮೈನ್ಸ್ ಮಣ್ಣು ಹೆಂಗೆ ಅಂದರೆ ಮಾಮೂಲಿ ಮಣ್ಣಿಗಿಂತ ಸ್ವಲ್ಪ ಜಾಸ್ತಿ ಜಾರುತ್ತೆ. ಸೊ ಹಾಗಾಗಿ ನಮ್ಮದು ಆ್ಯಕ್ಚುಲಿ ನೈಲಾನ್ ಟೈರ್ ಇರೋದು. ನೈಲಾನ್ ಟೈರಲ್ಲಿ ಆಲ್ಮೋಸ್ಟು ಸ್ಲಿಪ್ಪಾಗಿ ಬಿಡೋಲ್ಲ ಎಲ್ಲೂ. ಬಟ್ ಒಂದು ಹಿಂದೆ ಮೆಟೀರಿಯಲ್ ಹಿಂದೆ ಕೂರಿಸಿದ್ರಿಂದ ಸ್ವಲ್ಪ ಸ್ಲಿಪ್ ಜಾಸ್ತಿ ಆಗ್ತಾಯಿತ್ತು. ಮತ್ತು ಮಳೆ ಬಂದಿದ್ದರಿಂದ ಆಲ್ಮೋಸ್ಟ್ ಈ ಒಂದು ಲೋಡ್ ಆಗಿದ್ದ ಪಾಯಿಂಟಿಂದ ಗೇಟಿಗೆ ಏನಿಲ್ಲ ಅಂದರೂ ಒಂದು 4 ಕಿಲೋಮೀಟ್ರ್ ಇದೆ. ಈ 4 ಕಿಲೋಮೀಟ್ರೂ ಮೈನ್ಸಲ್ಲೇ ಟಿಪ್ಪರ್ ಓಡಾಡೋ ಜಾಗದಲ್ಲಿ ಹೋಗಬೇಕು. ನಮ್ಮ ಗಾಡಿ ಎಲ್ಲ ಟಿಪ್ಪರ್ ಓಡಾಡೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹೋಗಲ್ಲ, ಏಕೆಂದರೆ ಟಿಪ್ಪರ್ಗೆ 4x4 ಇರುತ್ತೆ. ಸೊ 4x4 ಇರೋದ್ರಿಂದ ಟಿಪ್ಪರು ಆರಾಮಾಗಿ ಹೋಗ್ಬಿಡುತ್ತೆ, ಯಾವುದೇ ರೀತಿ ಇದಿರಲ್ಲ, ಸಿಗಾಕೊಳ್ಳಲ್ಲ, ಅದು ಆಲ್ಮೋಸ್ಟ್ ಹೋಗ್ಬಿಡುತ್ತೆ. ಬಟ್ಟು ನಮ್ಮದು 5 ಆ್ಯಕ್ಸೆಲ್ ಇರೋದು. 5 ಆ್ಯಕ್ಸೆಲಲ್ಲಿ ಒಂದೇ ಆ್ಯಕ್ಸೆಲ್ ರನ್ನಿಂಗ್ ಇರೋದು, ಕ್ರೌನ್ ಒಂದೇ. ಸೊ ಕ್ರೌನ್ ಒಂದೇ ಆದಾಗ ಒಂದು ಕ್ರೌನಲ್ಲಿ ಇನ್ನು 4 ಕ್ರೌನ್ ಎಳಿಬೇಕು. ಸೊ ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಏನೇನೋ ಪ್ರಯತ್ನ ಬಿದ್ದು ಜಾರ್ತಾಯಿದ್ರು, ಹೆಂಗೆಂಗೋ ಗಾಡಿ ಎತ್ಕೊಂಡ್ಬಂದ್ವಿ. ಸೊ ರೆಕಾರ್ಡ್ ಮಾಡೋ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾಯಿತ್ತು. ಸೊ ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಓಕೆ, ಸೊ ನಾವಿಲ್ಲಿ ಸಂಡೂರು ಮೈನ್ಸಲ್ಲಿ ಏನಿದ್ದೀವಲ್ಲ, ಆಲ್ಮೋಸ್ಟು ನಾವು ಹೊರಡೋ ಟೈಮಿಗೆ ಏನಾಯಿತು, 10 ನಿಮಿಷ ಮಳೆ ಬರುತ್ತೆ, 10 ನಿಮಿಷ ಬಿಸಿಲು ಬರುತ್ತೆ, ಆ ಥರ ಇತ್ತು ಸಿಚುವೇಶನು. ಸೊ ನಾವು ಹೊರಡೋಕ್ಕಿಂತ ಒಂದು 1 ಅವರ್ ಮುಂಚೆ ಭಯಂಕರ ಜೋರಾಗಿ ಮಳೆ ಬಂದ್ಬಿಡ್ತು. ಸೊ ಹಂಗಾಗಿ ಫುಲ್ ಎಲ್ಲ ಮೈನ್ಸು ಇದೇ ಥರ ಗೊಚ್ಚೆ ಆಗ್ಬಿಟ್ಟಿದೆ. ಪ್ಲಸ್ ಈಗ ಮಿಸ್ಟ್ ಬೇರೆ, ಫಾಗ್ ಬೇರೆ. ಸೊ ಮುಂದೆ ಹೋಗ್ತಾ ಇರೋ ಗಾಡಿನೇ ಕಾಣ್ತಾ ಇಲ್ಲ ನಮಗೆ. ಕ್ಯಾಮ್ರಾದಲ್ಲಿ ನೋಡ್ಬೋದು, ಈಗ ಅಲ್ಲಿ ಸುಮಾರು ಒಂದು 50 ಮೀಟ್ರ್ ದೂರದಲ್ಲಿರೋ ಲಾರಿನೇ ತುಂಬ ಹತ್ರಕ್ಕೆ ಬಂದಾಗ ಕಾಣ್ತಾ ಇದೆ. ಸೊ
ಹಿಂಗಾಗಿ ನಾವು ಜೋರಾಗಿ ಹೋಗಂಗಿಲ್ಲ. ಇದು ಒಂದು ಅಪ್ ಸಿಗುತ್ತೆ. ಸೊ ಒಂದು ಮೋಷನಲ್ಲಿ ಫಾಸ್ಟಾಗಿ ಹಿಡ್ಕೊಂಬಂದರೆ ಹತ್ಬಿಡುತ್ತೆ. ಬಟ್ ಆದರೆ ಫುಲ್ ಸ್ಲೋ ಮಾಡ್ಕೊಂಡು ಹೋದಾಗ ವೀಲ್ ಸ್ಲಿಪ್ ಹೊಡೆಯೋ ಚಾನ್ಸಸ್ ಜಾಸ್ತಿ. ಸೊ ಹಂಗಾಗಿ ಮತ್ತೆ ಅದೇ ಪ್ರಾಬ್ಲಮ್ಮು. ನಿಮಗೊಂದು ಮೈಂಡ್ಸಲ್ಲಿ ಹೆಂಗಿರುತ್ತೆ ಅಂತ ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಇವಾಗ ಆಪರ್ಚುನಿಟಿ ಸಿಕ್ತು. ಇದು ಆ್ಯಕ್ಚುಲಿ ಸಂಡೂರಲ್ಲಿ ಇರೋವಂಥ ಸೆಂಟ್ರಲ್ ಗೌರ್ಮೆಂಟ್ ಮೈನ್ಸು, NMDC ಮೈನ್ಸ್ ಇದು. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ವಿತೌಟ್ ಎನಿ ಪರ್ಮಿಷನ್. ಬಟ್ ಡ್ಯಾಶ್ ಕ್ಯಾಮ್ ಆಗಿರೋದ್ರಿಂದ ಫುಟೇಜಸ್ ಯಾರು ಆಲ್ಮೋಸ್ಟ್ ಚೆಕ್ ಮಾಡಲ್ಲ ನಮ್ಮನ್ನ. ಇದು ಆ್ಯಕ್ಚುಲಿ ಡ್ಯಾಶ್ ಕ್ಯಾಮಲ್ಲಿ ತೆಗ್ದಿರೋದು, ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೇ. ಹೇಗಿರುತ್ತೆ ಮೈನ್ಸು ಮತ್ತು ಹೇಗೆ ಓಡಾಡಬೇಕು ಮೈನ್ಸಲ್ಲಿ. ಯಾಕೆ ಅಂದರೆ ಒಂದು ಪ್ಯಾಟ್ರನ್ ಇರುತ್ತೆ, ಅದೇ ದಾರಿಯಲ್ಲೇ ಓಡಾಡಬೇಕು. ಇಲ್ಲಾಂದ್ರೆ ಅಲ್ಲೇ ಹೋದರೆ ಮೈನ್ಸಲ್ಲಿ ಕಳೆದೋಗ್ಬಿಡ್ತೀವಿ. ಈಗ ಅದಕ್ಕೋಸ್ಕರ ನಮ್ಮ ಮುಂದೆ ಏನು ಬುಲೆರೋ ಹೋಗ್ತಾಯಿದೆ, ಆ ರೋಡ್ ತೋರಿಸ್ಲಿಕ್ಕೇ ಅವ್ರು ಕರ್ಕೊಂಡು ಹೋಗ್ತಾ ಇರೋದು. ಸೊ ಕಂಟಿನ್ಯೂಸ್ ನಾವು ಈ 4 ಕಿಲೋಮೀಟ್ರ್ ಪ್ಯಾಚ್ ಏನಿದೆ, ಇದು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಮಗೆ 7 ಗಂಟೆ ಹತ್ತತ್ರ ಆಗ್ಬಿಡುತ್ತೆ. ನಾನು ಫುಲ್ ಕಂಪ್ಲೀಟ್ ಕ್ಲಿಪ್ಸ್ ಹಾಕಲಿಲ್ಲ, ಯಾಕೆ ಅಂದರೆ ತುಂಬ ದೊಡ್ಡ ಬ್ಲಾಗ್ ಆಗುತ್ತೆ. ಆಲ್ಮೋಸ್ಟು 1.5 ಅವರ್ ವ್ಲಾಗ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಜಾಸ್ತಿ ಸ್ವಲ್ಪ ಒಳ್ಳೆ ಸೀನರಿ ಇರೋವಂಥ ಬ್ಲಾಗ್ ಕ್ಲಿಪ್ಸ್ ಮಾತ್ರ ಹಾಕ್ತೆ. ಮತ್ತು ಎಲ್ಲೆಲ್ಲಿ ಪ್ರಾಬ್ಲಮ್ ಇತ್ತು. ಸೊ ಇನ್ನು ಮುಂದೆ ಹೋಗ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಹೇಗೆ ಮೈನ್ಸಿನ ಅಂದರೆ ಬೆಟ್ಟದಿಂದ ಕೆಳಗಿಳಿಬೇಕಾದ್ರೆ ಯಾವ ಥರ ಪ್ರಾಬ್ಲಮ್ಸ್ ಆಯಿತು ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಈ ಪ್ರಾಬ್ಲಮ್ ಬಂದು ಬರೀ ಈ 4 ಕಿಲೋಮೀಟ್ರ್ ಪ್ಯಾಚ್ ಏನಿದೆ, ಇದು ಹೋಗೋಷ್ಟೊತ್ತಿಗೆ ಒಂದು ದಿವಸ ಆಗುತ್ತೆ ನಮಗೆ. ಅಂದರೆ ಸಿಗಾಕ್ಕೊಳ್ತೀವಿ ಸ್ವಲ್ಪ ಮುಂದೆ ಹೋಗಿ. ಸೊ ಮತ್ತೆ ಲೋಡರ್ ಬರಬೇಕು, ಅಪ್ರೂವಲ್ ಕೊಡಲ್ಲ. ಮಾರ್ನಿಂಗ್ 11 o'clock ಎಲ್ಲರೂ ಬಂದರೆ 6 o'clock ಎಲ್ಲ ಪ್ಯಾಕಪ್ ಆಗಿಬಿಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮೊದಲೇ. ಸೊ ಅಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾವ ಮ್ಯಾನೇಜರ್ ಆದರೂ ಅಷ್ಟೇ, ಯಾವ ಲೇಬರ್ ಆದ್ರೂ ಅಷ್ಟೇ. 11 ಗಂಟೆಯಿಂದ 6 ಗಂಟೆ ಅಷ್ಟೇ. ಈ ಸ್ಕೂಲ್ ಬಿಟ್ಟಿದ ತಕ್ಷಣ ಮಕ್ಳು ಹೆಂಗೆ ಮನೆಗೆ ಓಡ್ತಾರಲ್ಲ, ಹಂಗೆ ಓಡೋಗ್ಬಿಡ್ತಾರೆ. ಆ ಥರ ಜನ ಅಲ್ಲಿ. ಈ ಮೈನ್ಸಲ್ಲೂ ಅಷ್ಟೇ. ನಾವು ಆಲ್ಮೋಸ್ಟ್ ಈಗ 6 o'clock ಮೇಲಾಗಿರೋದ್ರಿಂದ ನಮಗೆ ಗೇಟ್ ಪಾಸು ಅವ್ರ ಮನೆಗೆ ಹೋಗೋ ಟೈಮಲ್ಲಿ ಕೊಟ್ಟೋಗಿದ್ದಾರೆ. ಸೊ ಇನ್ನೊಂದು ಗಾಡಿ ಗೇಟ್ ಪಾಸ್ಗೋಸ್ಕರ ಕಾದಿದ್ದು ಮಂಡೇ. ಸೊ ಅವ್ರು ನಮ್ಗೆ ಗೇಟ್ ಪಾಸ್ ಕೊಟ್ಟಿದ ತಕ್ಷಣ ನಾವು ಆಲ್ಮೋಸ್ಟ್ ಬಂದಿದ್ದೀವಿ. ಬಟ್ ಆದ್ರೂ 6 o'clock ಮೇಲ್ಪಟ್ಟು ಗಾಡಿ ಏನಾದರೂ ಇಲ್ಲೆಲ್ಲಾದರೂ ಸಿಗಾಕೊಂಡ್ರೆ ನಾವು ಅಲ್ಲೇ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಕಾಯಬೇಕು. ಲೇಬರ್ಸ್ ಎಲ್ಲ ಬರೋದು ಒಂದು 9 ಗಂಟೆಗೆ ಬರ್ತಾರೆ, 8 ಗಂಟೆ 9 ಗಂಟೆ. ಆಫೀಸಲ್ಲಿ ಬರೋದು ಎಲ್ಲ 11 ಗಂಟೆ ಆಗುತ್ತೆ. ಸೊ ಅವ್ರು ಅಂದರೆ 10 ಗಂಟೆಗೆ ಬಂದಿರ್ತಾರೆ. ಮೈನ್ಸ್ ಎಲ್ಲ ಒಂದು ರೌಂಡ್ ಹೊಡೆದು ಎಲ್ಲ ಚೆಕ್ ಮಾಡಿಕೊಂಡು ಅದು ಇದು ಮಾಡಿ ಅವರು ಕೂರೋ ಅಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ಅವ್ರ ಅಪ್ರೂವಲ್ಲು, ಗೇಟ್ ಪಾಸು ಏನೇನಿರುತ್ತೆ ಅದೆಲ್ಲ ಮಾಡೋದಕ್ಕೆ. ಸೊ ಇಷ್ಟ ಆಯಿತು. ಮತ್ತು ಈ ಒಂದು ಮೆಟೀರಿಯಲ್ ಏನಿದೆ, ಇದು ಕ್ರಷರ್ ಮೆಟೀರಿಯಲ್. ಆ್ಯಕ್ಚುಲಿ ಅವರು ಅಲ್ಲಿಂದ ರಾಕ್ಸ್ ತಂದು ಕ್ರಷ್ ಮಾಡಿ ಅದನ್ನು ಸ್ಯಾಂಡ್ ಟೈಪ್ ಮಾಡಿ ಡಂಪ್ ಮಾಡ್ತಾರೆ. ಸೊ ಇದು ಪ್ರೊಸೀಜರು. ಆ ಡಂಪ್ ಮಾಡಿದ್ದನ್ನು ಕಂಪ್ನಿಗಳು ಬಿಡ್ ಮಾಡಿ, ಕಂಪ್ನಿಗಳು ಒಂದು ದಿವಸಕ್ಕೆ 30,000 ಟನ್ ಮೂಮೆಂಟ್ ಮಾಡ್ತಾರಂತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಎಷ್ಟು ಗಾಡಿಗಳು ಮೂಮೆಂಟ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಸೊ ಈ ಬ್ಲಾಗಲ್ಲಿ ಜಾಸ್ತಿ ಏನಿಲ್ಲ, ಜಸ್ಟ್ ಮೈನ್ಸಲ್ಲಿ ಹೇಗೆ ಈ ಮಳೆಗಾಲದಲ್ಲಿ ಪದೇ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಆಲ್ಮೋಸ್ಟ್ ಸಮ್ಮರಲ್ಲೂ ಇದೇ ಥರ ಆಗುತ್ತೆ ಒಂದೊಂದು ಸರಿ. ಬಟ್
ಸ್ವಲ್ಪ ಬಿಸಿಲು ಅಂತ ಅಂದರೆ 11 ಗಂಟೆಯಿಂದ 2 ಗಂಟೆ ಇಲ್ಲ 3 ಗಂಟೆ ಲಾಸ್ಟ್. ಅದಕ್ಕೆ ಮೇಲೆಲ್ಲ ವೆದರ್ ಇದೇ ಥರ ಆಗೋದು. ಸೊ ಫೈನಲಿ ಈ ಸ್ಪಾಟಿಗೆ ಬರ್ತೀನಿ. ಅಲ್ಲಿ ಮುಂದೆ ಒಂದು ಸಣ್ಣದಾಗಿ ಒಂದು ಲೈಟ್ ಕಾಣ್ತಾ ಇದೆಯಲ್ಲ, ಅದೇ ಗೇಟು, ಎಕ್ಸಿಟ್ ಗೇಟು. ಸೊ ಆ ಗೇಟ್ ಹೋದರೆ ನಾವು ಆಲ್ಮೋಸ್ಟ್ ಹೋದಂಗೆ. ಮೈನ್ಸ್ ಎಕ್ಸಿಟ್ ಆಗಿ ರೋಡ್ ಸಿಗುತ್ತೆ ನಮಗೆ. ಅನ್ಫಾರ್ಚುನೇಟ್ಲಿ ಈ ಹತ್ತುತ್ತಾ ಇಲ್ಲ ಗಾಡಿ. ನಾನು ಟ್ರೈ ಮಾಡಿ 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 ಸಾಕಾಗೋಯ್ತು. ಟೈಯರೆಲ್ಲ ಡ್ಯಾಮೇಜು. 4 ಟೈರ್ ಹಾಕ್ಬೇಕಂದ್ರೆ 85,000 ದುಡ್ಡು ಬೇಕು. ಸೊ ಇವ್ರು ಕೊಡೋ ಬಾಡಿಗೆ ಟೈಯರ್ಗೆ ಸರಿ ಹೋಗ್ಬಿಡುತ್ತೆ. ಆ ಥರ ಮಾಡ್ಕೊಬಾರ್ದು ಯಾವುದೇ ಕಾರಣಕ್ಕೂ. ಜಾಸ್ತಿ ರೋಲ್ ಓಡಿಸಿದ್ರೆ ಏನಾಗುತ್ತೆ, ನಾವು ಅಲ್ಲಿ ದುಡಿಯೋದು ಅಲ್ಲಿ ಟೈರ್ಗೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಜಾಸ್ತಿ ರೋಲ್ ಓಡಿಸ್ದಲೆ ಆದಷ್ಟು ಟ್ರೈ ಮಾಡಿದ್ದೀವ, ಸ್ವಲ್ಪ ಟ್ರೈ ಮಾಡಿದ್ದೀವಿ ಅಷ್ಟೇ, ಮುಗೀತು, ನಿಲ್ಲಿಸ್ಬಿಡ್ಬೇಕು. ಜಾಸ್ತಿ ಪುಷ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಈ ಪಾಯಿಂಟಲ್ಲಿ ಪಾಪ ನಮ್ಮ ಫ್ರೆಂಡು ಸಚಿನ್ ಅಂತ, ಅವರು ಬಂದು ಹೇಳ್ತಾರೆ, ಸ್ವಲ್ಪ ರೈಟ್ ಇಲ್ಲಿ ನಿಂತಿದ್ದಾರಲ್ಲ ಇವರೇ, ರೈಟ್ ಸೈಡಲ್ಲಿ ಟ್ರೈ ಮಾಡಿ ಅಂತಾರೆ. ಅಲ್ಲೂ ಟ್ರೈ ಮಾಡಿದ್ರು ರೋಲ್ ಹೊಡಿತಾ ಇದೆ. ಜಾಸ್ತಿ ರನ್ ಮಾಡಿಸ್ಬೇಡಿ, ಬಿಟ್ಬಿಡಿ ಅಂತಾರೆ. ಸೊ ಹಂಗಾಗಿ ಸೋಮವಾರ ರಾತ್ರಿನೂ ಇಲ್ಲೇ ಹಾಲ್ಟು. ಸೊ ಈ ವ್ಲಾಗನ್ನು ಇಷ್ಟಕ್ಕೆ ಮುಗಿಸೋಣ. ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಹೇಗಿದೆ ಸೀನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇಷ್ಟನ್ನು ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಕ್ಲೋಸ್ ಮಾಡಿಬಿಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಯಾರೇ ಮೈನ್ಸಿಗೆ ಬರೋರು ತುಂಬ ಕೇರ್ಫುಲ್ ಆಗಿರಬೇಕು. ಅದರಲ್ಲೂ ಎಸ್ಪೆಷಲಿ ರೈನಿ ಸೀಸನಲ್ಲಿ ಇನ್ ಕೇಸ್ ಯಾರಾದರೂ ಟ್ರಕ್ ತೊಗೊಂಬಂದರೆ, ಫಾರ್ ಎಕ್ಸಾಂಪಲ್ ಲೋಡಿಂಗ್ ಅಂತ ಬಂದರೆ ತುಂಬ ಹುಷಾರಾಗಿರಿ. ಇಷ್ಟನ್ನೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ಜಾರು ಯಾವಾಗಾದರೂ ಕೆಳಗಡೆ ಬೀಳ್ಬೋದು ನೀವು, ಓಕೆನಾ. ಗಾಡಿ ರೋಲ್ ಆಗ್ಬೋದು, ಇಲ್ಲ ಗಾಡಿ ಬ್ರೇಕ್ ಹಿಡಿದಿದ್ರೂ ಜಾರ್ಕೊಂಡು ಹೋಗಿ ಅಪ್ಸೈಡ್ ಆಗ್ಬೋದು. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮ್ಗೆ ಏನೇನಾಗುತ್ತೆ ಅಂತ. ವೈಟ್ ಸಿಮೆಂಟ್ ರೋಡಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಇಷ್ಟನ್ನು ಮಾತ್ರ ಹೇಳ್ತಾ ಇವತ್ತಿನ ವ್ಲಾಗನ್ನ ಕ್ಲೋಸ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ಹಂಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.